ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತಿನ ಒಂದು ರೆಸಿಪಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್. ಅದು ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲದಾಗಿ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ 2-3 ಸರ್ತಿ ಇದನ್ನು ನೀರಲ್ಲಿ ತೊಳೆದಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮೊದಲು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಒಂದೇ ಸ್ಪೂನಷ್ಟು ತುಪ್ಪ ಹಾಕಿ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ 2-3 ನಿಮಿಷ ಇದನ್ನು ಹುರ್ಕೋಬೇಕು. ಹುರಿಯೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆ ಕಹಿ ಕೂಡ ಕಮ್ಮಿ ಆಗುತ್ತೆ. ತುಪ್ಪ ಹಾಕಿ ಸ್ವಲ್ಪ ಅರಿಶಿನ ಹಾಕಿ 2-3 ನಿಮಿಷ ಮಾತ್ರ ಇದನ್ನು ಹುರ್ಕೋಬೇಕು. ಸೊಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ಮಾತ್ರ. ನೋಡಿ, ಇಷ್ಟ ಆದರೆ ಸಾಕು. ಹುರಿದಿಟ್ಕೊಂಡಿರೋಂಥ ಸೊಪ್ಪನ್ನು ಸೈಡಲ್ಲಿಟ್ಟು ಸ್ವಲ್ಪ ಬಿಸಿ ಕಮ್ಮಿ ಆಗೋದಕ್ಕೆ ಬಿಟ್ಬೇಡ. ಆನಂತರ ಒಂದು ಬೌಲಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಜೊತೆಗೆ ನಾವು ಹುರಿದಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕೋಣ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೇರೆ ಸೊಪ್ಪುಗಳನ್ನ ಕೂಡ ಹಾಕ್ಕೋಬೋದು. ಅಂದರೆ ನುಗ್ಗೆ ಸೊಪ್ಪು, ಕರಿಬೇವು, ಈ ಥರದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಷ್ಟು ಇನ್ನೂ ರುಚಿಯಾಗಿರುತ್ತೆ. ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಫಸ್ಟು ಈ ಸೊಪ್ಪು ಗೋಧಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಹಾಕಿ ಕಲಿಸ್ಕೋಬೇಕು. ಇಲ್ಲಿ ನಾವು ತುಪ್ಪ ಹಾಕಿ ಹುರಿದಿರೋದ್ರಿಂದ ಅದು ಕೂಡ ಕ್ರಿಸ್ಪಿನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಥವಾ ನೀವು ಗೋಧಿ ಹಿಟ್ಟನ್ನು ಬದಲಾಗಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡ್ರೆ ಮೈದಾ ಹಿಟ್ಟಲ್ಲಿ ಇನ್ನೂ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಯಾವುದನ್ನಾದ್ರೂ ಬಳಸ್ಕೊಂಡು ಈ ಸ್ನ್ಯಾಕ್ಸ್ ನೀವು ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಬೇಡ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಅದು ನೆನೆಯೋದಕ್ಕೆ ಒಂದು 10 ನಿಮಿಷ ಸಮಯ ಕೊಡಬೇಕು. ಈ 10 ನಿಮಿಷದಲ್ಲಿ ನಾವು ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪ ಬೇಕಾದರೂ ಉಪಯೋಗಿಸ್ಕೋಬೋದು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಬೇಡ. ಒಂದು 10 ನಿಮಿಷದ ನಂತರ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ ನಾದ್ಕೊಂಡು ದೊಡ್ಡದಾಗಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಸ್ವಲ್ಪನೇ ಅದರ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡಿ ತೆಳ್ಳಗೆ ಹಾಳೆ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೋಬೇಕು. ಸುಮಾರೊಂದು 3 ಚಪಾತಿ ಈ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಇದೇ ರೀತಿ ತೆಳ್ಳಗೆ ಲಟ್ಟಿಸಿ ಇಟ್ಕೋಬೇಕು. ಆನಂತರ ಒಂದರ ಮೇಲ್ಗಡೆ ಒಂದು ಈ ಚಪಾತಿನ ಹಾಕೋತಾ ಹೋಗಬೇಕು. ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಮತ್ತು ಎಣ್ಣೆ ಮಿಕ್ಸ್ಚರ್ನ ಇದರಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ತುಪ್ಪ ಬಳಸ್ಕೊಂಡಷ್ಟು ಇನ್ನೂ ಒಳ್ಳೆ ತುಪ್ಪದ ಘಮ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ನೀಟಾಗಿ ಅದನ್ನೆಲ್ಲ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಡ ನಂತರ ಮತ್ತೆ ಅದರ ಮೇಲ್ಗಡೆ ಇನ್ನೊಂದು ಚಪಾತಿ ಹಾಕಿ ಮತ್ತೆ ಅದರ ಮೇಲ್ಗಡೆಗೆ ನಾವು ಅಕ್ಕಿ ಮತ್ತು ಎಣ್ಣೆ ಮಿಕ್ಸ್ಚರ್ನ ಹಚ್ಕೊಳ್ಳೋಣ. ಈ ರೀತಿ ನೀವು 4-5 ಎಷ್ಟು ಬೇಕಾದ್ರೂ ಲೇಯರ್ಸ್ ಮಾಡ್ಕೋತಾ ಹೋಗ್ಬೋದು. ನೀವು ಎಷ್ಟು ಲೇಯರ್ಸ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ನಾನಿಲ್ಲಿ 3 ಚಪಾತಿ ಉಪಯೋಗಿಸ್ಕೊಂಡು ಲಾಸ್ಟಲ್ಲಿ ಒಂದ್ಸತಿ ಇದರ ಮೇಲ್ಗಡೆ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ ನಂತರ ಇದನ್ನು ರೋಲ್ ಮಾಡಿಕೊಂಡು ಸೊ ಈ ರೋಲ್ನ ಸಣ್ಣದಾಗಿ ಉಂಡೆಗಳ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಎಲ್ಲ ಈಕ್ವಲ್ ಸೈಜ್ ಬರೋ ಹಾಗೆ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಅನಂತರ ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಚಿಕ್ಕ ಪೂರಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ಇವಾಗ ಲಟ್ಟಿಸುವಾಗ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಲೇಯರ್ಸ್ ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಒಂದು 2-3 ಸರ್ತಿ ಇದನ್ನು ಲಟ್ಟಿಸ್ಕೊಂಡ ನಂತರ ಆ ಲೇಯರ್ಸ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಆ ರೀತಿ ಕಾಣಿಸೋ ಹಾಗೆಯೇ ಚಿಕ್ಕ ಪೂರಿ ಲಟ್ಟಿಸ್ಕೊಂಡು ಒಂದ್ಸತಿ ಎಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟ ನಂತರ ಎಣ್ಣೆಯಲ್ಲಿ ಕರಿತಾ ಹೋಗ್ಬೋದು. ಎಣ್ಣೆ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡ್ಕೋಬೇಕು. ತುಂಬ ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ನಿಮಗೆ ಇದು ಬೇಗ ಕೆಂಪಗಾಗುತ್ತೆ, ಆದರೆ ಕ್ರಿಸ್ಪಿನೆಸ್ ಇರಲ್ಲ. ಸಣ್ಣ ಉರಿನಲ್ಲೇ ಇದನ್ನು ನೀವು ಕರೆದಾಗ ಚೆನ್ನಾಗಿ ಬೇಯುತ್ತೆ, ಹಾಗೆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಹೊಂಬಣ್ಣ ಬರೋವರೆಗೂ ಕರೆದು ತೆಗೆದ್ರೆ ಆಯಿತು. ಮೆಂತ್ಯ ಸೊಪ್ಪಿಂದ ಮಾಡಿರೋಂಥ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಸೊ ರುಚಿಯಾಗಿರೋಂಥ ಟೀ ಟೈಮ್ ಸ್ನ್ಯಾಕ್ಸ್ ಕೆಲವೇ ನಿಮಿಷಕ್ಕೆ ಖಾಲಿಯಾಗುತ್ತೆ, ತುಂಬ ಕ್ರಿಸ್ಪಿಯಾಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ ಅಂತ. ಸೊ ಡಿಯರ್ಸ್, ರೆಸಿಪಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.